ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರಿಗಿದ್ರು ಕೂಡ ಎಲ್ಲಾ ಕೆಲಸವನ್ನು ಬಿಟ್ಟು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ರೆ ಅದವರ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಮ್ಮ ದೀರ್ಘಕಾಲದ ಅವರ ಆ ಒಂದು ಸಾಮಾಜಿಕ ಮತ್ತು ಸಹಕಾರ ಕ್ಷೇತ್ರದ ಆ ಒಂದು ಚಟುವಟಿಕೆಯಲ್ಲಿ ಸರ್ವರಿಗೂ ಕೂಡ ಇವತ್ತು ಪ್ರೀತಿಗೆ ಪಾತ್ರದ ವ್ಯಕ್ತಿತ್ವ ಇವತ್ತು ಬಹುಶಃ ಹಮ್ಮಿಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಬಹುಶಃ ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಒಬ್ಬ ಮನುಷ್ಯನ ನಿಜವಾದ ಸಾರ್ಥಕ ಜೀವನ ಯಾವ್ದಂತ ಹೇಳಿದ್ರೆ ಅವನ ಎಷ್ಟು ದುಡ್ಡು ಇದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಅದು ನಿಜವಾದ ಸಾರ್ಥಕ ಜೀವನ ಅಲ್ಲ. ಯಾರು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ಅವರು ಸ್ವೀಕರಿಸಪಡ್ತಾರ ಅದು ನಿಜವಾದ ಸಾರ್ಥಕವಾದ ಜೀವನ. ಅಂತ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವವನ್ನು ಇವತ್ತು ರಾಜೇಂದ್ರ ಕುಮಾರ್ ಅವರು ಹಮ್ಮಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ ಅವರ ಹೇಳ್ಬೇಕಾದ್ರೆ ಬಹಳಷ್ಟಿದೆ. ಅದಕ್ಕೆ ಬಹುಶಃ ನಾನು ಸಣ್ಣವಾಗಿದ್ದಾರೆ ವಯಸ್ಸಿನಲ್ಲಿ, ಅದಕ್ಕಾಗಿ ಬಹುಶಃ ಅವ್ರದ್ದು ವೀರಪ್ಪ ಮೊಯ್ಲಿ ಅವರು ಸಂಪೂರ್ಣವಾಗಿ ಅವೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಅವರು ಅದನ್ನು ನಿಮಗೆ ಆ ದಿಕ್ಸು ಸಂದೇಶ ನೀಡಲಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ರಾಜೇಂದ್ರ ಕುಮಾರ್ಗೆ ಬೇಕಾದ ಕೂಡ ಸಂದೇಶ ಅಲ್ಲ, ಇದು ಯೋಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ಹುಟ್ಟಿನ ಮಕ್ಕಳಿಗೆ ಆ ವ್ಯಕ್ತಿತ್ವವನ್ನು ಒಂದು ಪ್ರೇರಣೆ ಕೊಡಬೇಕಲ್ಲ. ಅದಕ್ಕಾಗಿ ಅವರು ಹಲವಾರು ವಿಚಾರಗಳನ್ನು ಇವತ್ತು ತಿಳಿಸುವಂತ ಕೆಲಸಗಳು ಇವತ್ತು ಮಾಡಲಿಕ್ಕೆ ಯೋಚಿಸಿದ್ದಾರೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಅದೊಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಅದ ನಾವೆಲ್ಲ ಬಂದಲ್ಲಿ ಸೇರಿ ಹೋಗೊಂದು ಕಾರ್ಯಕ್ರಮ ಮಾತ್ರ ಸೀಮಿತವಲ್ಲ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರದ್ದು ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗ ಸರ್ವಪಡಿಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂತಹ ಒಂದು ಕೆಲಸವನ್ನು ಹೇಗೆ ಮಾಡಬಹುದಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಈ ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವ ಜನರಿಗೆ ಯಾಕೆಂತ ಹೇಳಿದ್ರೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದ್ರೆ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದ್ರೆ ಉತ್ತಮವಾದ ವ್ಯಕ್ತಿತ್ವ ಇರಿಸಿಕೊಳ್ಬೇಕು, ಒಂದು ಸತ್ಪಜಾಗಿ ಜೀವಿಸಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಇವತ್ತು ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ಬಹುಶಃ ಕಲಿಯುವಂತ ವಿಚಾರ ಇವತ್ತು ಆಗ್ಬೇಕು. ಅದಕ್ಕಾಗಿ ಎಲ್ಲಾ ಕಾರ್ಯಕ್ರಮ ಕೂಡ ಅದು ಬಹುಶಃ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಮತ್ತು ಸಮಾಜ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತನ್ನ ದೀರ್ಘವಾದ ಆ ಒಂದು ಸಹಕಾರಿ ಚಟುವಟಿಕೆಗಳಲ್ಲಿ ಇವತ್ತು ನಾವು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಕೋಆಪರೇಟಿವ್ ಸೊಸೈಟಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಬಹಳಷ್ಟು ಕಡೆ ಬೇರೆ ಬೇರೆ ವಿಚಾರ ಏನಾಗಿದೆ ಅಂತ ನಮ್ಗೆ ಬಹಳ ಇವತ್ತು ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದ ಬೇರೆ ಬೇರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲೊಂದು ಒಗ್ಗಟ್ಟಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇದ್ದಂತ ಸಮಸ್ಯೆಯನ್ನು ಇವತ್ತು ಬಗೆಹರಿಸಿಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಗೌರವಪೂರ್ವಕವಾಗಿ ನಮ್ಮ ಕರಾವಳಿಯ ಕೋಆಪರೇಟಿವ್ ಸಹಕಾರಿ ಕ್ಷೇತ್ರದ ಗೌರವವನ್ನು ಉಳಿಸಿದ್ರೆ ಅದು ರಾಜೇಂದ್ರ ಕುಮಾರ್ ಅವರೊಂದು ನೇತೃತ್ವ ವಹಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಒಟ್ಟುಗೂಡಿಸಿ ತಗೊಂಡು ಹೋಗುವಂತ ಒಂದು ನೇತೃತ್ವವೇ ಇವತ್ತು ಬಹುಶಃ ಅದನ್ನು ತಂದು ಬೇರೆಯವರು ನೋಡುವಾಗ ನಮ್ಗೆ ಅದು ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ. ಅಷ್ಟು ಮಾತ್ರ ಅಲ್ಲ, ಅಧಿಕಾರ ಬಹುಶಃ ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಎಲ್ಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರ ಸಾಮರ್ಥ್ಯವನ್ನು ಅವರ ದೀರ್ಘಕಾಲದ ಒಂದು ಹಠ ಮತ್ತು ಏನೊಂದು ಒಂದು ಚಾಕಚಕ್ಯತೆ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವತ್ತು ನೇರವಾಗಿ ನೇಮಕ ಮಾಡಿದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವ್ರದ್ದು ನೇಮಕ ಮಾಡಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತಿದ್ದಂತ ಸುಮಾರು 60-70 ಕೋಟಿಯಷ್ಟು ಡಿಪಾಸಿಟ್ ಅನ್ನು ಇವತ್ತು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋದ್ರೆ ಹೇಗೆ ಮುಟ್ಟಿಸಬಹುದು ಅಂತ ಹೇಳಿ ತೋರಿಸಿಕೊಳ್ಳುವಂತ ಕೆಲಸ ಕೊಡಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾವ ಈಗ 70 ಕೋಟಿ ಇದ್ದದ್ದು ಈಗ 7,000 ಕೋಟಿ ಆಗಿ ಇವತ್ತು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಯಾವ ಮಾತಿದೆ, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಮನೆ ಮುಂದೆ ಹೋಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸಂಸ್ಥೆಯಲ್ಲಿ ಒಂದೊಂದು ಪ್ರದೇಶದಲ್ಲಿ ಅತ್ಯುತ್ತಮವಾದ ಆಡಳಿತಗಾರರನ್ನು, ಅತ್ಯುತ್ತಮವಾದ ವ್ಯಕ್ತಿಗಳನ್ನು ಚೇರಲ್ಲಿ ಕೂತ್ಕೊಳಿಸಿದ್ರೆ ಅವು ಪರೋಕ್ಷವಾಗಿ ಎಲ್ಲರ ಕೆಲಸ ಮಾಡುವಂತ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಕೆಲವು ಕೂಡ ಒಂದು ಉದಾಹರಣೆ, ಒಂದು ಪ್ರೇರಣೆಯಾಗಿ ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತನ್ನ ಆ ಒಂದು ಹಲವಾರು ಕೆಲಸಗಳನ್ನು ಇವತ್ತು ಮಾಡಿ ಎಲ್ಲ ನಮ್ಗೆಲ್ಲರಿಗೂ ಯುವಕರಿಗೆ ಮತ್ತು ನಮ್ಗೆಲ್ಲರಿಗೂ ಒಂದು ಪ್ರೇರಣೆ ಆಗಿದ್ದಾರೆ.
SIDCC ಬ್ಯಾಂಕ್ ಅನ್ನು ಇಷ್ಟು ಅಶ್ವಸಿಯಾಗಿ ತರಬೇಕಾದ್ರೆ ಅದನ್ನು ನಾವು ಸೇರಿದಷ್ಟು ಸುಲಭದಲ್ಲಿ ಆಗುದಿಲ್ಲ, ಬಹಳ ಕಷ್ಟ ಇದೆ ನಾನು ನೋಡಿದ ಮಟ್ಟದಲ್ಲಿ. ಅದಕ್ಕಾಗಿ ನಿಷ್ಠುರಾಗಿ ಬಹಳಷ್ಟು ನಿಷ್ಠುರಾಗಿದ್ದಾರೆ ಅವರು. ಯಾಕೆ ಎಲ್ಲರೂ ಕೂಡ ಲೋನ್ ಕಡಿಮೆ ಮಾಡಿ ಲೋನ್ ಮನ್ನಾ ಮಾಡಿ ಅಂತ ಕಾಲ್ ಮಾಡಿದಾಗ ಬಹಳ ನಿಷ್ಠವಾಗಿ ಖಡಕ್ ಆಗಿ ಯಾವುದೇ ಇಲ್ಲ, ನಮಗೆ DCC ಬ್ಯಾಂಕ್ ಮುಖ್ಯ, ಅದನ್ನ ಮುಳುಕಿಗೆ ಬಿಡುವುದೇ ಇಲ್ಲ ಅಂದ್ರೆ ಯಾವುದೇ ಮುಲಾಜಿ ಇಲ್ಲದೆ ಬಹಳ ಸ್ಪಷ್ಟವಾಗಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂತ ಒಂದು ಶಕ್ತಿ ಮತ್ತು ಆ ಒಂದು ನೇರ ನುಡಿಯೇ ಅದಕ್ಕೆ ಇವತ್ತು ಪ್ರಮುಖವಾಗಿ ಕಾರಣ ಇವತ್ತು ಆಗಿದೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮಗೆ ಕೆಲವರಿಗೆ ಆಗ ಬೇಸರ ಆಗಿರೋ ಒಪ್ಪಲಿಲ್ಲ ಅಂತೇಳಿ, ಮತ್ತೆ ಒಟ್ಟಾರೆಯಾಗಿ ನೋಡುವಾಗ ಬೇರೆ ಬೇರೆ ಬ್ಯಾಂಕಿನ ಪರಿಸ್ಥಿತಿಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಚಾರ ನಾವು ನೋಡುವಾಗ ಏನಾಗಿದೆ ಅಂತ ನೋಡುವಾಗ ಈ ರೀತಿಯ ಒಂದು ನಿಷ್ಠುರವಾದ ಆಡಳಿತ ನಡೆಸಿದ ಕಾರಣ, ಆ ವ್ಯಕ್ತಿತ್ವ ನಡೆಸಿದ ಕಾರಣ ಬಹುಶಃ ಇವತ್ತು ಒಂದು ಹಂತಕ್ಕೆ ನಿಲ್ಲುವಂತ ವಿಚಾರ ಕೂಡ ಇವತ್ತು ಆಗಿದೆ. SIDCC ಬ್ಯಾಂಕ್ ಮಾತ್ರ ಅಲ್ಲ, ಬಹುಶಃ ರಾಜೇಂದ್ರ ಕುಮಾರ್ ಅವರು ಇವತ್ತು ಎಲ್ಲಾ ಬ್ಯಾಂಕಿಗಳು ಎಲ್ಲಾ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಒಂದು ಒಗ್ಗಟ್ಟು, ಒಮ್ಮತ, ಪ್ರೀತಿ, ವಿಶ್ವಾಸ, ಯಾವುದೇ ಒಂದು ಬಹುಶಃ ಸಮಾಜದ ಜನಸಾಮಾನ್ಯರ ಅಭಿವೃದ್ಧಿ ಹಿತ ಅಂತ ಅನಿಸಿಕೊಂಡು ಅದನ್ನು ಬಹಳ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಿದ್ದು ಕೂಡ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕಾಗಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ನೋಡಿ, ಬಹುಶಃ ನಮ್ಮ ಕನಚೂರು ಮೋನಕ್ಕನವರು ಇವತ್ತು ಇದ್ದಾರೆ, ಅವರು ಹಿಂದೆ ದೊಡ್ಡ ಮಟ್ಟದ ಉದ್ಯಮಿ ಕೂಡ ಆಗಿದ್ರು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ಬೇಕಂತ ಒಂದು ಉದಾಹರಣೆ ಮಾತ್ರ ಮಾಡ್ಬೇಕಂತ ಎನಿಸಿದಾಗ ಯಾವ ಬ್ಯಾಂಕ್ ಅವರು ಮುಂಚೆ ವ್ಯವಹಾರ ಮಾಡ್ತಿದ್ರ ಅವ್ರು ಕೂಡ ಧೈರ್ಯವಿಟ್ಟು ಒಂದು ಲೋನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ರಾಜೇಂದ್ರ ಕುಮಾರ್ ಅಂತ ಕೇಳಿದ ಸಂದರ್ಭದಲ್ಲಿ ತಕ್ಷಣ ಅವ್ರು ವಿಶ್ವಾಸ ಇಟ್ಟುಕೊಂಡು ಅವತ್ತು ಕೊಟ್ರು. ಅದು ಕೊಟ್ಟದ ಬರೀ ಕನಚೂರು ಮೋನಕ್ಕನಿಗೆ ಮಾತ್ರ ಒಂದು ಪ್ರಯೋಜನ ಅಲ್ಲ, ಸುಮಾರು 5,000 ಕುಟುಂಬಗಳಿಗೆ ಕೆಲಸ ಮಾಡ್ತಿದ್ದಾರೆ. ಸಮಾಜದ 5,000 ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗುವಂತ ಕೆಲಸ ಇವತ್ತು ಆಗಿದೆ. ಸೊ ಒಂದು ಸಂಸ್ಥೆಗೆ ನೇರವಾಗಿ ಧೈರ್ಯವಾಗಿ ಪ್ರೋತ್ಸಾಹ ಕೊಟ್ಟಂತ ಒಂದು ಸಂದರ್ಭದಲ್ಲಿ 5,000 ಕುಟುಂಬಗಳೊಂದು ಪ್ರದೇಶದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮುಂದೆ ಬಂದು ನಿಂತು ಕೆಲಸ ಮಾಡಿ ಪರೋಕ್ಷ ಸಮಾಜಕ್ಕೆ ಮತ್ತು ದೇಶಕ್ಕೆ ಇವತ್ತು ಪ್ರಯೋಜನಕಾರಿಯಾಗುವಂತ ಆರ್ಥಿಕವಾದ ಚಲನವಲನ ಆಗುವಂತ ದೊಡ್ಡ ಮಟ್ಟದೊಂದು ಅದು ನಿರ್ಧಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಈ ರೀತಿ ಹಲವಾರು ಸಂಘ ಸಂಸ್ಥೆ ಯಾರನ್ನು ಆಯ್ಕೆ ಮಾಡಿ ನೋಡಿಕೊಂಡು ಕೊಟ್ಟು ಅಲ್ಲಿ ಇವತ್ತು ಈ ರೀತಿಯ ಒಂದು ದೊಡ್ಡ ಮಟ್ಟದ ಪರಿವರ್ತನೆ ಕೆಲಸ ಕೂಡ ಇವತ್ತು ಆಗ್ಬೇಕಾದ್ರೆ ಅದಕ್ಕೆ ಸ್ಪಷ್ಟವಾದ ನಿರ್ಧಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಧೈರ್ಯ ಕೂಡ ಒಬ್ಬ ಅದರ ಆಡಳಿತ ವಹಿಸಿದವನಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಇವತ್ತು ಬೇಕಾಗ್ತದೆ. ಆದ ಕಾರಣ ಇಂಥ ಹಲವಾರು ಇವತ್ತು ನಾವು ಬೇಕಾದ್ರೆ ಇಂಥ ಹಲವಾರು ಯಾವ ರೀತಿ ಸಾಮಾಜಿಕ ಪರಿವರ್ತನೆಯಲ್ಲಿ ತಗೊಂಡು ನಿರ್ಧಾರಗಳು ಬಂದಿದೆ ಅದನ್ನು ಕೂಡ ಹೇಳ್ಬಹುದು. ಅದಕ್ಕೆ ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ, ನಾನು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಡಾಕ್ಟರ್ ಎಂ ಎ ರಾಜೇಂದ್ರ ಕುಮಾರ್ ಅವರು ನಾನು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಬಹಳ ಸಣ್ಣದಿಂದಲೇ ನಾನು ನೋಡ್ತಾ ಇದ್ದೆ. ನನ್ನ ತಂದೆಯವರು ಕೂಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ, ತದನಂತರ ಕೂಡ ಈ ಬ್ಯಾಂಕಿನ ನಿರ್ದೇಶಕರು ಆಗಿದ್ದು, ಅನ್ನ ಶೇರಿಗಾರ್ ಕೂಡ ಹೋಗ್ತಿದ್ದು. ಆದ ಕಾರಣ ನಾನೊಂದು ಉದಾಹರಣೆ ಯಾವಾಗ ಕೂಡ ಹೇಳ್ತಾ ಇರ್ತೇನೆ ಅದನ್ನು. ಯಾಕೆಂದ್ರೆ ಹೇಳಿದ್ರೆ ತಂದೆ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕಿನವರು ಡೈರೆಕ್ಟರ್ ಕೂಡ ಆಗಿದ್ರು. ಯಾವಾಗ 84 ಶಾಸಕ ಸ್ಥಾನ ಹೋಗಿದ್ದ ಅವಾಗ ಮುಂದೆ ಬಂದಾಗ ಅವ್ರ ಅಪೆಕ್ಸ್ ಬ್ಯಾಂಕ್ ಮೆಂಬರ್ಶಿಪ್ ಕೂಡ ಹೋಯ್ತು. ಹೋದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು, ಅವತ್ತು ಸರ್ಕಾರ ಬೇರೆ ಇದ್ರು ಕೂಡ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಠ ಹಿಡಿದು ಮತ್ತೆ ತಂದೆಯನ್ನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿ ಬಹುಶಃ ಇವತ್ತಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯ. ಇದು ಒಂದೊಂದು ಹಂತದಲ್ಲಿ ನಾವು ಮರೆಯಲಾಗದಂತ ಕೆಲವೊಂದು ವಿಚಾರ ನಮ್ಗೆ ಅಂತಲ್ಲ, ಎಲ್ಲರಿಗೂ ಕೂಡ ಆ ರೀತಿ ಒಂದಲ್ಲೊಂದು ಕೆಲಸವನ್ನು ಖಂಡಿತವಾಗಿ ಮಾಡಿ ಇರ್ತಾರೆ. ಒಬ್ಬರನ್ನು ನೋಡಿಕೊಂಡು ಆಯ್ಕೆ ಮಾಡಿ ದೃಢವಾದ ತೀರ್ಮಾನ ತಗೊಂಡು ಮುಂದೆ ಹೋಗುವಂಥದ್ದು. ಅದಕ್ಕಾಗಿ ನಾನು ಅದನ್ನು ಕೂಡ ಸ್ಮರಿಸಿಕೊಂಡು ಎಲ್ಲಾ ವಿಚಾರದಲ್ಲಿ ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ದೇವರವರಿಗೆ ದೀರ್ಘಾಯುಷ, ಆರೋಗ್ಯ, ಶಕ್ತಿ ಅವ್ರ ಮೊದಲ ಎಲ್ಲ ಕುಟುಂಬಸ್ಥರಿಗೆ, ಅವ್ರ ಮಗನ ಕೂಡ ನಾನು ಹೇಳಿದ್ದೇನೆ, ಈಗ ಅಲ್ಲಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಒಂದು ಸಾಮಾಜಿಕವಾದ ಸಕ್ರಿಯವಾಗಿ ಇರ್ಲಿಕ್ಕೆ ಬೇಕಾಗಿ. ಯಾಕಂದ್ರೆ ಒಬ್ಬರದನ್ನು ಮುಂದೆ ತೆಕೊಂಡು ಹೋಗುವಂತ ಕೆಲಸ ಇವತ್ತು ಆಗ್ಬೇಕಂತೇಳಿ. ಯಾಕಂತ ಹೇಳಿದ್ರೆ ನಾನು ಅವನಿಗೆ ಹೆದರ್ಜಿಗೆ ಹೇಳುದು ಎಲ್ಲರಿಗೂ ಕೂಡ ಒಂದು ತಂದೆ ಹೆಸರನ್ನು ಮುಂದೆ ತೆಕೊಂಡು ಹೋಗುವಂತದ್ದು ಅದು ಶ್ರೀಮಂತಿಕೆಯಲ್ಲಿ ಮಾತ್ರ ಅಲ್ಲ. ಏನವರು ಕೆಲಸ ಮಾಡ್ತಾ ಇದ್ರ, ಸಾಮಾಜಿಕವಾದ ಚಿಂತನೆ ಕೆಲಸ ಮಾಡ್ತಿದ್ರ, ಅದನ್ನು ಮುಂದುವರಿಸಿಕೊಂಡಾಗ ಮಾತ್ರ ಜನ ಅದನ್ನು ನೆನಪಿಟ್ಟುಕೊಂಡು ತೋರಿಸುವಂತ ಕೆಲಸ ಇವತ್ತು ಆಗ್ತಾರೆ. ಅಂತ ಕೆಲಸವನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ಎಲ್ಲರಿಗೂ ಯುವ ಜನಾಂಗದಿಂದ ಇವತ್ತು ಆಗಲಿ ಅಂತ ಕೇಳ್ಕೊಳ್ತಾ, ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ನಾನು ನಿಮ್ಗೆಲ್ಲರಿಗೆ ಬಹುಶಃ ನಿಮ್ಮೆಲ್ಲರ ಪರವಾಗಿ ಮತ್ತೆ ಶುಭ ಸಲ್ಲಿಸಿ ದೇವರಿಗೆ ವಿಶೇಷ ಶಕ್ತಿ ಕೊಟ್ಟು ದೇವರು ದೀರ್ಘಾಯುಷ್ಯ ಕೊಡುವ ಮುಖಾಂತರ ಇನ್ನು ಮುಂದೆ ಶತಾಯುಷ ಆಗುವಂತ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿಕೊಂಡು ಮತ್ತವರಿಗೆ ಆ ಒಂದು ಅಭಿನಂದನೆ ಶುಭಾಶಯ ಸಲ್ಲಿಸುವಂತ ಕೆಲಸ ನಮ್ಮ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಲಿ.
ತಾವು ಯಾರೆಲ್ಲ ತಾವು ಇವತ್ತು ಬಂದಿದ್ದೀರಾ ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಈ ಸಹಕಾರಿ ಕ್ಷೇತ್ರ ಬಲಪಡಿಸಲಿಕ್ಕೆ ಬೇಕಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ಗೆ ತಾವೆಲ್ಲೋ ಒಂದು ರೀತಿಯ ಒಂದು ಸಹಕಾರ ಕೊಟ್ಟವರು ಕೂಡ ಆಗಿರ್ತೀರಿ. ನಿಮ್ಮೆಲ್ಲರೂ ಕೂಡ ಇವತ್ತು ಶುಭಾಶಯ ಕೂಡ ಇರಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಇವತ್ತು ನನಗೆ ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದ ಕಾರಣ ನಾನು ಇದಕ್ಕಾಗಿ ಇವತ್ತು ಬೆಂಗಳೂರಿಗೆ ಬಂದೆ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಅದ ಕಾರಣ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಒಂದು ಕ್ಷಮೆ ನಾನು ಇವತ್ತು ಕೇಳಿಕೊಂಡು ಬೇಕಾದ ಹಿರಿಯರು ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಅವ್ರು ಇದ್ದಂತ ಸಂದರ್ಭದಲ್ಲಿ ನನಗೆ ಸಂಪೂರ್ಣವಾಗಿ ಇಲ್ಲಿ ಇರ್ಬೇಕಂತ ನನಗೆ ಮನಸ್ಸಿದೆ. ನಾನು ಹೇಳಿದೆ ಇರ್ಲಿಲ್ಲ ಆದಷ್ಟು ಬೇಗ ಮಾತಾಡಿಕೊಂಡು ಹೋಗಂತ ಎಲ್ಲ ಹೇಳ್ತಾರೆ. ಅವರೊಂದು ನಾನು ಪರ್ಮಿಷನ್ ನಾನು ಇವತ್ತು ತಕೊಂಡು ಬಹುಶಃ ನಿಮ್ಮೆಲ್ಲರಿಗೆ ವಂದಿಸಿ ನಿಮ್ಮೆಲ್ಲರ ಮಾತು ಮುಗಿಸ್ತೀನಿ.